ಜಗನ್ನಾಥ ದೇವರ ಕತೆ ಈ ರೀತಿಯಾಗಿ ಹೋಗ್ತದೆ. ಮಧ್ಯ ಭಾರತವನ್ನ ಇಂದ್ರದ್ಯುಮ್ನ ಅಂತನ್ನುವಂಥ ರಾಜ ಆಳ್ತಿದ್ದ. ಬಹಳ ದೊಡ್ಡ ವಿಷ್ಣು ಭಕ್ತನಾಗಿದ್ದ. ಆ ಪರಮಾತ್ಮನನ್ನು ನೋಡಬೇಕು ಅಂತನ್ನುವಂತಹ ಅವನ ಆಸೆ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು. ಒಂದು ದಿವಸ ಒಬ್ಬ ಯಾತ್ರಿಕನ ವೇಷದಲ್ಲಿ ಋಷಿಗಳು ಬಂದು ಆ ಇಂದ್ರದ್ಯುಮ್ನ ರಾಜನಿಗೆ ಹೇಳ್ತಾರೆ, ಏನು ಅಂತಂದ್ರೆ, ನೀಲಮಾಧವನ ರೂಪದೊಳಗ ಒಡಿಸ್ಸಾದೊಳಗ ಆ ವಿಷ್ಣುವಿನ ವಾಸ ಇದೆ, ನೀವು ಹೋಗಿ ಅಲ್ಲಿ ದರ್ಶನ ಮಾಡ್ಕೊಳ್ಬೋದು ಅಂತ. ಆಗ ತಕ್ಷಣದಲ್ಲೇನೆ ರಾಜ ತನ್ನ ಮುಖ್ಯ ಅಧಿಕಾರಿ ಆಗಿರ್ತಕ್ಕಂಥ ವಿದ್ಯಾಪತಿ ಅನ್ನುವಂಥವನ್ನ ನೇಮಕ ಮಾಡಿ ಅಲ್ಲಿ ಕಳಿಸ್ತಾರೆ. ಬಹಳ ವಿಶೇಷವಾದಂಥ ಯಾತ್ರೆಯನ್ನು ಮಾಡಿದ ಮೇಲೆ ಒಡಿಸ್ಸಾ ನಗರವನ್ನು ಮುಟ್ತಾನೆ. ಒಡಿಸ್ಸಾ ನಗರವನ್ನು ಮುಟ್ಟಿದ ನಂತರ ವಿಶ್ವವಸು ಅನ್ನತಕ್ಕಂತಹ ಆ ಮುಖ್ಯ ಅಧಿಕಾರಿಯನ್ನ ಮಾತಾಡಿಸ್ತಾನೆ. ನೀಲಮಾಧವನ ದರ್ಶನ ಮಾಡಿಸು ಅಂತ ಕೇಳ್ಕೊಳ್ತಾನೆ. ಆದರೆ ಆ ನೀಲಮಾಧವನ ದರ್ಶನ ಸಾಧ್ಯವಿಲ್ಲ ಅಂತ ಹೇಳಿ ಆ ರಕ್ಷಕ ಹೇಳಿ ಆ ವಿದ್ಯಾವಾಚಸ್ಪತಿಯನ್ನು ಕಳಿಸ್ಬಿಡ್ತಾರೆ. ಈ ರೀತಿಯಾಗಿ ವಿದ್ಯಾಪತಿ ಅದೇ ಊರಿನಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ವಿಶ್ವವಸು